ನಮಸ್ಕಾರ ಎಲ್ರಿಗೂ. ಸೊ ಇವತ್ತೊಂದು ಚಿಕ್ಕದಾಗಿ ಒಂದು ಟಿಪ್ಸ್ ಕೊಡಕ್ ಬಂದಿದ್ದೀನಿ. ಶೋಲ್ಡರ್ ನ ಜಾಸ್ತಿ ಇಡೋದ್ರಿಂದ ನಮ್ಗೆ ಏನ್ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡಿ. ಶೋಲ್ಡರ್ ಅಂದ್ರೆ ಈ ರೀತಿ ಬರುತ್ತೆ, ಯಾವ ತರ ಈ ರೀತಿ ಬರುತ್ತೆ. ನಮ್ದು ಎಕ್ಸಾಕ್ಟ್ ಶೋಲ್ಡರ್ ಇಷ್ಟಿರುತ್ತೆ ಅನ್ಕೊಳ್ಳಿ. ಸೊ ಹಾರ್ಮೋಲ್ ಬಂದು ಈ ರೀತಿ ಬರುತ್ತೆ. ಸೊ ಇದು ನಮ್ದು ಎಕ್ಸಾಕ್ಟ್ ಶೋಲ್ಡರ್ ಅನ್ಕೊಳ್ಳಿ, ಇದು ನಮ್ದು ಎಕ್ಸಾಕ್ಟ್ ಆರ್ಮೋಲ್. ಸರ್ ಏನಿದೆ ನಮ್ ಬಾಡಿಲಿ ಎಷ್ಟಿದೆ ಸೊ ಅಷ್ಟು ನಮ್ ಬಾಡಿಗೆ ಮ್ಯಾಚ್ ಆಗೋಂಗೆ ಇಡ್ಬೇಕು. ಸಪೋಸ್ ಇದನ್ನೇನಾದ್ರೂ ನಾವು ಒಂದ್ ಸ್ವಲ್ಪ ಈ ರೀತಿ ಜಾಸ್ತಿ ಬಂದು ಈ ರೀತಿ ಬಂದಾಗ ನೋಡಿ ಶೋಲ್ಡರ್ ಇಲ್ಲಿ ಹೋಗುತ್ತೆ. ಸೊ ಅದು ಆರ್ಮೋಲ್ ಲೈನ್ ಇಲ್ಲಿ ಬರುತ್ತೆ, ಆರ್ಮೋಲ್ ಲೈನ್ ಇಲ್ಲಿ ಡ್ರಾ ಆಗುತ್ತೆ. ಸೊ ಇಲ್ಲಿ ಕೂತ್ಕೊಳ್ಬೇಕಾಗಿರೋ ಶೋಲ್ಡರ್ ಇಲ್ಲಿ ಬಂದಾಗ ನಮ್ಗೆ ಈ ಆರ್ಮೋಲ್ ರೌಂಡ್ ಏನಿದೆ ಇದು ಕರೆಕ್ಟ್ ಆಗಿ ಇಲ್ಲಿ ಕೂತ್ಕೊಳ್ಳಲ್ಲ, ಬಂದು ನೋಡಿ ಇಲ್ಲಿ ಕೂತ್ಕೊಳ್ಳುತ್ತೆ. ಸೊ ಇರುತ್ತೆ. ಸೊ ಹಂಗಾಗಿ ನೀವು ಡ್ರೆಸ್ ಆಗ್ಲಿ ಬ್ಲೌಸ್ ಆಗ್ಲಿ ಶೋಲ್ಡರ್ ನ ಕರೆಕ್ಟ್ ಆಗಿ ಇಟ್ಕೊಂಡ್ರೆ ಈ ಆರ್ಮೋಲ್ ಲೈನ್ ಕರೆಕ್ಟ್ ಆಗಿ ಬರುತ್ತೆ. ಶೋಲ್ಡರ್ ನ ನಾವು ಹಿಂಗ್ ಇನ್ಕ್ರೀಸ್ ಮಾಡಿ ಇಟ್ಕೊಂಡಾಗ ಈ ಆರ್ಮೋಲ್ ಲೈನ್ ಆಟೋಮೆಟಿಕ್ ಆಗಿ ಮುಂದಕ್ಕೆ ಮೂವ್ ಆಗುತ್ತೆ. ಸೊ ಇಂಥದೇ ಒಳ್ಳೊಳ್ಳೆ ಟಾಪಿಕ್ ಬೇಕಂದ್ರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.